ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್ ಇಂಡಿಯನ್ ಪಾಲಿಟಿ ಪ್ರೆಸೆಂಟೆಡ್ ಬೈ ಸಂಗಟಿ ಸರ್. ಈಗ ನಾವು ಪ್ರಿವಿಯಸ್ ಕ್ಲಾಸ್ಗಳಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ನೋಡ್ತಾ ಇದ್ದೀವಿ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ 47ನೇ ವಿಧಿಯನ್ನು ಜಾರಿಗೆ ತರಲು ಭಾರತ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವ ಮೊದಲ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? 47ನೇ ವಿಧಿಯನ್ನು ಜಾರಿಗೆ ತರಕ್ಕೋಸ್ಕರ ಯಾವ ಕಾರ್ಯಕ್ರಮವನ್ನು ಮಾಡ್ತು ಅಂದಾಗ 47ನೇ ವಿಧಿ ಯಾವುದನ್ನೋದು ನಿಮ್ಗೆ ಗೊತ್ತಿರಬೇಕು. ಇವೆಲ್ಲವೂ ಕೂಡ DPSP ಇನ್ ಡೀಟೇಲ್ ಆಗಿ ಕೋರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ನೀವೆಲ್ಲ ಕೋರ್ಸ್ ನೋಡ್ಬೋದು. ಇದು ಮೊದಲ ಕಾರ್ಯಕ್ರಮ ಯಾವುದು? ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ, ಬರ ಪೀಡಿತ ಪ್ರದೇಶಗಳ ಕಾರ್ಯಕ್ರಮ. 47ನೇ ವಿಧಿಯನ್ನು ಜಾರಿಗೆ ತರಿಸೋದು ಈ ರೀತಿ ಡೈರೆಕ್ಟಾಗಿ ಕೇಳ್ತಾರೆ. ಯಾವುದು ಸರಿಯಾದ ಉತ್ತರ? ಇದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಇದು ಯಾವ ವರ್ಷ ಬಂತು ಅನ್ನೋದು ಹೇಳಿ. ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದರೆ. ಆಲ್ರೆಡಿ ಇವೆಲ್ಲವೂ ಕೂಡ ಥಿಯರಿ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವನ್ನ ನೋಡ್ಬೋದು ಸ್ನೇಹಿತರೆ. ಪರಿಪೂರ್ಣ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿ PC to DC ಎಕ್ಸಾಮ್ ಆಗಿವರೆಗೂ PSI ಎಸ್ಸೆ ಒಂದು 20 ಎಸ್ಸೆಗಳನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇನೆ. ಇಲ್ಲಿ ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಎಲ್ಲವೂ ಇನ್ ಡೀಟೇಲ್ ಆಗಿ ಚರ್ಚೆ ಆಗ್ತಾ ಹೋಗಿದೆ. ಆ್ಯಂಡ್ ಎಕನಾಮಿ, ಆರ್ಥಿಕ ಸಮೀಕ್ಷೆ, ಕಂಪ್ಲೀಟ್ ಬಜೆಟ್, ಕರ್ನಾಟಕದ ಭಾರತ ಇವೆಲ್ಲವೂ ಸಂಗಟಿ ಸರ್ ಅಕಾಡೆಮಿಯಲ್ಲಿ ನಿಮಗೆ ನೀಟಾಗಿ ಸಿಗ್ತಾ ಹೋಗ್ತದೆ. ಆ್ಯಂಡ್ ಇತ್ತೀಚೆಗೆ ಕರೆದಂಥ ಗ್ರೂಪ್ B ಪೋಸ್ಟ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪೋಸ್ಟ್ ಕೂಡ ನೀವು ತುಂಬ ಚೆನ್ನಾಗಿ ಒಳ್ಳೆ ಪೋಸ್ಟ್ ಅದು. KS ಬರೀಲಾರ್ದೇ KS ಆಗುವಂಥ ಪೋಸ್ಟ್ ಇದು. ಗ್ರೂಪ್ B ಡೈರೆಕ್ಟ್ ನೆಕ್ಸ್ಟ್ ಗ್ರೂಪ್ A ಆಗುವಂಥದ್ದು ಇರ್ತದೆ. ಓಕೆ, 5 ವರ್ಷದಲ್ಲಿ ಇದು ಪ್ರಮೋಷನ್ ಆಗಿ ಗ್ರೂಪ್ A ಪೋಸ್ಟ್ ಆಗುತ್ತೆ, KS ಪೋಸ್ಟೇ ಆಗುವಂಥದ್ದು. ಸೊ ಇದೆಲ್ಲವೂ ಯಾವ ಬುಕ್ಕು ಓದೋದು ಬೇಡ. ಇದಕ್ಕೆ ಪೇಪರ್ 2 ಅನ್ನುವಂಥದ್ದು ನಾನು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಒಂದು 100 ಕ್ವಶನ್ಸ್ಗೆ 90 ಕ್ವಶನ್ಸ್ ರೀಚ್ ಆಗೋ ರೀತಿಯಲ್ಲಿ ಎಲ್ಲವೂ ಕೂಡ 1 ರಿಂದ 15 ಚಾಪ್ಟರ್ ಮತ್ತೊಂದು ಸರ್ತಿ ನಾನು ರಿವಿಷನ್ ಕೂಡ ಮಾಡ್ತಾ ಹೋಗ್ತೀನಿ. ಇದನ್ನು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ನಾವೆಲ್ಲಿದ್ವಿ ಈಗ? ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಪ್ರಿವಿಯಸ್ ಎಲ್ಲವೂ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಆ ಕೋರ್ಸ್ಗಳಲ್ಲಿ ನೋಡ್ತಾ ಹೋಗ್ಬೋದು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಸ್ಪಷ್ಟವಾಗಿ ಸಮರ್ಥಿಸಲಾಗದ ಕಾರಣವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸಮರ್ಥಿಸುತ್ತದೆ? ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇರಲಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾಗಿ ಸಮರ್ಥಿಸಲ್ಲ, ಅದ್ಯಾವುದು ಅಂತ. ನಿರ್ದೇಶನ ತತ್ವಗಳು ಜಾರಿಗೆ ತರಲು ರಾಜ್ಯಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಿರಬಹುದು, ಅದು ಇದಕ್ಕೆ ಏನಾದರೂ ರೀಸನ್ ಆಗತ್ತಾ? ಮೂಲಭೂತ ಹಕ್ಕುಗಳನ್ನು ಸಮರ್ಥನೀಯವಾಗಿದ್ದರಿಂದ ರಾಜ್ಯವು ನಿರ್ದೇಶನ ತತ್ವಗಳನ್ನು ಕಾರ್ಯಗತಗೊಳಿಸುವ ಅಗತ್ಯವಿಲ್ಲದಿರಬಹುದು. ಅಂದರೆ ಮೂಲಭೂತ ಹಕ್ಕುಗಳು ಪಕ್ಕಾ ಇಂಪ್ಲಿಮೆಂಟೇಷನ್ ನ್ಯಾಯಬದ್ಧವಾಗಿರ್ತಾವು, ಹಾಗಾಗಿ ಅವು ಸಮರ್ಥನೀಯವಾಗಿದ್ದರಿಂದ ರಾಜ್ಯ ನಿರ್ದೇಶಕ ತತ್ವ ಕಾರ್ಯಗೊಳಿಸೋ ಅವಶ್ಯಕತೆ ಇಲ್ಲ ಅಂತ ಆ ಥರ ಏನಾದರೂ ಇದೆಯಾ ಅಂತ. ಇಲ್ಲೇನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಸಮರ್ಥಿಸಲಾಗದ ಕಾರಣ ಹೇಳಿ ಅಂತ. ನಿರ್ದೇಶನ ತತ್ವಗಳು ಅನುಷ್ಠಾನಕ್ಕೆ ರಾಜ್ಯಗಳು ಹೊಂದಿರದ ಸಂಪನ್ಮೂಲಗಳು ಬೇಕಾಗ್ತದೆ. ದ ಇಂಪ್ಲಿಮೆಂಟೇಷನ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ನೀಡ್ಸ್ ರಿಸೋರ್ಸ್ ವಿಚ್ ದ ಸ್ಟೇಟ್ ಮೇ ನಾಟ್ ಹ್ಯಾವ್. ಅಂದರೆ ಇದನ್ನ ಯಾಕೆ ನಾವು DPSPಯನ್ನು ನಾವು ಇಲ್ಲಿ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡದೇ ಇರ್ಬೇಕು, ಅನ್ಜಸ್ಟಿಸಬಲ್ ಮಾಡಿ ಇಟ್ಟಿದ್ದೀವಿ. ಜಸ್ಟಿಸಬಲ್ ಅಂದ್ರೇನು? ನೀವು DPSPಯನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಇದನ್ನು ಜಾರಿಗೆ ತೊಂಬನ್ನಿ ಅಂತ ಹೇಳೋಕ್ಕಾಗಲ್ಲ. ನಾನ್ ಜಸ್ಟಿಸಬಲ್ ಇವು. ಫಂಡಮೆಂಟಲ್ ರೈಟ್ಸ್ ಅಂದರೆ ಜಸ್ಟಿಸಬಲ್. ಯಾಕೆ ಜಸ್ಟಿಸಬಲ್ ಅಂತಂದರೆ ಅವು ಇಲ್ಲಿ ಕೋರ್ಟಿಗೆ ಹೋಗಿ ನೀವು ನ್ಯಾಯವನ್ನು ಕೇಳಿ ತೊಗೊಂಬರ್ಬೋದು. ಬಟ್ DPSPಯನ್ನು ಯಾಕೆ ಅನ್ಜಸ್ಟಿಸಬಲ್ ಆಗಿ ಇಟ್ಟಿದ್ದಾರೆ? ನ್ಯಾಯಸಮ್ಮತವಲ್ಲದ್ದು ಯಾಕೆ ಇಟ್ಟಿದ್ದಾರೆ ಅನ್ನೋದು ಈ ಆಪ್ಷನ್ ನೋಡಿ. ನಿರ್ದೇಶನ ತತ್ವಗಳನ್ನು ಕಾರ್ಯಗತಗೊಳಿಸಲು ಸಂವಿಧಾನವು ಯಾವುದೇ ಸ್ಪಷ್ಟ ಮಾರ್ಗಸೂಚಿಯನ್ನು ಒದಗಿಸಿಲ್ಲ. ಯಾವುದು ಸರಿಯಾದ ಉತ್ತರ? ಇದು ಸರಿಯಾದ ಉತ್ತರ ಆಗ್ತದೆ. ಯಾಕಂದರೆ ಆ ಟೈಮಲ್ಲಿ ಯಾಕೆ ಇದನ್ನು ನಾವು DPSPಯನ್ನು ನಾವು ಸಮರ್ಥನೀಯವಲ್ಲ ಅಂತ ಕೈಬಿಡ್ತಾರೆ. ಅನ್ಜಸ್ಟಿಸಬಲ್, ಜಾರಿಗೆ ತರುವ ಅವಶ್ಯಕತೆ ಇಲ್ಲ, ನ್ಯಾಯಸಮ್ಮತ ಅಲ್ಲ ಅಂತ ಕೊಡ್ತಾರೆ. ಅನ್ಜಸ್ಟಿಸಬಲ್ ಅಂದ್ರೇನು? ನ್ಯಾಯಸಮ್ಮತವಲ್ಲ. ನ್ಯಾಯಸಮ್ಮತ ಇದೆ ಅಂದ್ರೆ ಏನದು? ಫಂಡಮೆಂಟಲ್ ರೈಟ್ಸ್ ನ್ಯಾಯಸಮ್ಮತ ಇದೆ ಅಂದರೆ ಅರ್ಥ ಯಾವುದೇ ಒಂದು ಫಂಡಮೆಂಟಲ್ ರೈಟ್ ವೈಲೇಟ್ ಆತಂದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ತೊಗೊಂಬರ್ಬೋದು. ಬಟ್ DPSP ಏನಾದರೂ ಉಲ್ಲಂಘನೆ ಆತಂದ್ರೆ ನೀ ಹೋಗಿ ನ್ಯಾಯವನ್ನು ತರಕ್ಕಾಗಲ್ಲ, ಅದು ನ್ಯಾಯಸಮ್ಮತ ಅಲ್ಲ. ಯಾಕೆ ಹಂಗೆ ಇಟ್ಟಿದ್ದಾರೆ ಅಂದರೆ ಅಲ್ಲಿ ನಿರ್ದೇಶನ ತತ್ವಗಳ ಅನುಷ್ಠಾನಕ್ಕೆ ರಾಜ್ಯಗಳ ಹತ್ರ ಸಂಪನ್ಮೂಲಗಳ ಕೊರತೆ ಇದೆ. ಅಂದರೆ ಅಷ್ಟು ದುಡ್ಡು ಇಲ್ಲ ಅಂತ ನಂಗೆ. ಸಂಪನ್ಮೂಲ ರಿಸೋರ್ಸಸ್ ಅಂದ್ರೆ ಏನು? ದುಡ್ಡು ಬೇಕು. ಅವೆಲ್ಲವನ್ನು ಜಾರಿಗೆ ತರಬೇಕಂದ್ರೆ ಸಾಕಷ್ಟು ದುಡ್ಡು ಬೇಕಾಗತ್ತಾ? ಅಷ್ಟು ದುಡ್ಡು ಇರಲ್ಲ. ಆ DPSP ಎಲ್ಲವೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅನ್ಜಸ್ಟಿಸಬಲ್ ಇಟ್ಟುಬಿಡಿ. ಅನ್ಜಸ್ಟಿಸಬಲ್ ಇಡೋಕ್ಕೆ ಅದೇ ಕಾರಣ. ಸೊ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ, ನೆನ್ಪಿಡ್ತಾ ಹೋಗಿ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಅವರ ಸಂವಿಧಾನದ ಪರಿಶೀಲನಾ ಆಯೋಗದಿಂದ ಪ್ರಸ್ತಾವಿತ ವಿಧಿ 47 ಕ್ಯಾಪಿಟಲ್ A, ಇದು ಆಕ್ಚುಲಿ ಸೇರಿಸಿಲ್ಲ, ಪ್ರಸ್ತಾವಿತ ಮಾಡಿದ್ರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಂವಿಧಾನವನ್ನ ಏನ್ ಮಾಡಿದ್ರು? ಪರಿಶೀಲನಾ ಆಯೋಗ ಅಂತ ಮಾಡಿತ್ತು. ಯಾರ ನೇತೃತ್ವದಲ್ಲಿ?
ಎಂ.ಎನ್. ವೆಂಕಟಾಚಲಯ್ಯ ಅಂತ ಇವರು ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ಮಾರಿತ್ತು. ಅಂದ್ರೆ ಸಂವಿಧಾನ ಅದನ್ನು ಪರಿಶೀಲನೆ ಮಾಡಿ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ. ಅವ್ರು ಏನ್ ಹೇಳಿದ್ರು, 47 ಕ್ಯಾಪಿಟಲ್ ಎ ಅನ್ನ ಹೊಸದಾಗಿ ಸೇರ್ಸೋಣ ಅಂತ ರೆಕಮೆಂಡೇಶನ್ ಮಾಡಿದ್ರು, ಬಟ್ ಸೇರಿಸಿಲ್ಲ. ಏನಾಗಿತ್ತದು ಅಂತ ಕೂಡ ಕ್ವಶನ್ ಕೇಳಿದ್ದಾರೆ. ಭಾಗ 4 ತಿದ್ದುಪಡಿ ಮಾಡಲು ಮತ್ತು ಅದನ್ನು ರಾಜನೀತಿಯ ನಿರ್ದೇಶನ ತತ್ವಗಳಾಗಿ ಓದಲು ಆ ಥರ ಏನಾದರೂ ರೆಕಮೆಂಡೇಶನ್ ಕೊಟ್ಟಿದ್ರ? ಅದನ್ನ ತಿದ್ದುಪಡಿ ಮಾಡಕ್ಕೆ ಏನಾದರೂ ಹೇಳಿದ್ರ? ಜನಸಂಖ್ಯೆಯನ್ನು ನಿಯಂತ್ರಿಸಲು, ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲು, ರಾಷ್ಟ್ರೀಯ ಶಿಕ್ಷಣ ಆಯೋಗವನ್ನು ಸ್ಥಾಪಿಸಲು. 47 ಕ್ಯಾಪಿಟಲ್ ಎದಕ್ಕೆ? ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜನಸಂಖ್ಯೆಯನ್ನ ನಿಯಂತ್ರಣಕ್ಕೋಸ್ಕರ 47 ಕ್ಯಾಪಿಟಲ್ ಎನ್ನ ಸೇರ್ಸಕ್ಕೆ ಹೇಳಿದ್ರು, ಬಟ್ ಇನ್ನು ಸೇರಿಸಿಲ್ಲ ಈಗ ಸದ್ಯಕ್ಕೆ. ಏನಕ್ಕೆ ಅಂತ ಕೂಡ ಕ್ವಶನ್ ಕೇಳ್ತಿರ್ತಾರೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 14 ಮತ್ತು 19 ಅಡಿಯಲ್ಲಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳ ಬಗ್ಗೆ ವಿಧಿ 39 ಕ್ಯಾಪಿಟಲ್ ಬಿ ಅಂಡ್ ಇಲ್ಲಿ ಸ್ಮಾಲ್ ಲೆಟರ್ ಬಿ ಇದು ಅಂಡ್ ಸ್ಮಾಲ್ ಲೆಟರ್ ಸಿ, ಅಂದ್ರೆ 39 ಕ್ಲಾಸ್ಗಳು, ಕ್ಲಾಸ್ ಬಿ ಅಂಡ್ ಕ್ಲಾಸ್ ಸಿ ಇವು. ಓಕೆ, ಕ್ಯಾಪಿಟಲ್ ಬಿ ಅಂತಂದ್ರೆ ಏನಾಗ್ತದೆ? ಕ್ಯಾಪಿಟಲ್ ಆದಂದ್ರೆ ಹೊಸ ಆರ್ಟಿಕಲ್ ಅನ್ನಂಗೆ. ಇದು 39 ಅಡಿಯಲ್ಲಿ ಬಿ ಮತ್ತು ಸಿ ಬರ್ತದೆ. ನೀಡುವ 25ನೇ ತಿದ್ದುಪಡಿ ಕಾಯ್ದೆ ಮೂಲಕ ಈ ಕೆಳಗಿನ ಯಾವ ವಿಧಿಯನ್ನ ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಗಿದೆ? ತುಂಬಾ ಸಲ ಕೇಳಿದ್ದಾರೆ ಇದನ್ನ. ಒಂದೊಂದ್ಸಲ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಕೊಟ್ಟು ಯಾವ ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾರೆ. 25ನೇ ತಿದ್ದುಪಡಿ. 25ನೇ ತಿದ್ದುಪಡಿ ಮೂಲಕ ಈ ಆರ್ಟಿಕಲ್ ಕೊಟ್ಬಿಟ್ಟು ಯಾವ ಆರ್ಟಿಕಲ್ ಗಳನ್ನ ಚೇಂಜ್ ಮಾಡಿದ್ದಾರೆ? 39 ಕ್ಲಾಸ್ ಬಿ ಮತ್ತು ಕ್ಲಾಸ್ ಸಿ ಗಳನ್ನ. ಓಕೆ, ಸೊ ಸರಿಯಾದ ಉತ್ತರ ವಿಧಿ 31 ಸಿ, 51 ಎ, 42 ಸಿ, 32 ಸಿ. ಸರಿಯಾದ ಉತ್ತರ ಯಾವುದು? ಇದು ಆರ್ಟಿಕಲ್ 31 ಸಿ ಅನ್ನುವಂಥದ್ದು. ಕಮೆಂಟ್ ಅಲ್ಲಿ ಹೇಳಿ ಸ್ನೇಹಿತರೆ. ಇದು ತುಂಬಾ ಡೀಟೇಲ್ ಆಗಿ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಎಲ್ಲ ಸಿಲೆಬಸ್ ಅಲ್ಲಿ ನೀಟಾಗಿ ಕವರ್ ಮಾಡಿದ್ದೀನಿ. ಇದನ್ನ ಇಲ್ಲಿ ಈ ಕೋರ್ಸ್ ಅಲ್ಲಿ ನೋಡಬಹುದು. ಭಾರತೀಯ ಸಂವಿಧಾನ ಸಂಘಟಿಸರ ಅಕಾಡೆಮಿ ಅನ್ನುವಂಥದ್ದು. ಸೊ ನೋಡಿದಂತ ಸ್ನೇಹಿತರು ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಈ ರೀತಿ ಕ್ವಶನ್ ಡೆಫಿನೆಟ್ಲಿ ಬಂದೇ ಬರ್ತಾವು. 25ನೇ ತಿದ್ದುಪಡಿ ಅಂದ ತಕ್ಷಣ 31 ಸಿ ಅನ್ನೋದನ್ನ ಹೇಳಬೇಕು. ಇದಾದ ತಕ್ಷಣ 31 ಕ್ಲಾಸ್ ಬಿ ಅಂಡ್ ಕ್ಲಾಸ್ ಸಿ ಗಳನ್ನ ಕಂಪಲ್ಸರಿಯಾಗಿ ಒಂದಕ್ಕೊಂದು ಲಿಂಕ್ ಇದೆ. ನಿರ್ದೇಶನ ತತ್ವಗಳು ವಿಶೇಷವಾಗಿ ಭಾರತದ ಸಂವಿಧಾನದ ವಿಧಿ 39 ಕ್ಲಾಸ್ ಬಿ ಕ್ಲಾಸ್ ಸಿ ಗಳನ್ನು ಈ ಕೆಳಗಿನವುಗಳ ಚಾರ್ಟರ್ ಎಂದು ಅನೇಕ ಬಾರಿ ಉಲ್ಲೇಖಿಸಲಾಗುತ್ತದೆ. ಇದು ಧರ್ಮದ ಸ್ವಾತಂತ್ರ್ಯದ ಅದರ ಚಾರ್ಟರ್ ಅಂತ ಕರಿತೀವ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಚಾರ್ಟರ್ ಅಂತ ಕರಿತೀವ, ಭಾರತದ ಪ್ರಾಂತ್ಯಗಳಲ್ಲಿ ಎಲ್ಲಿಯಾದರೂ ಚಲಿಸುವ ಸ್ವಾತಂತ್ರ್ಯ ಇರುವಂತಹ ಅದು ಇದೆಯಾ, ಶಾಲಾ ಮಕ್ಕಳಿಗೆ ಶಿಕ್ಷೆ ನೀಡುವಂಥದ್ದು ಯಾವ್ದು ಇದು ಆಗ್ತದೆ ಸ್ನೇಹಿತರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಚಾರ್ಟರ್ಗಳು ಅಂತ ಕರಿತೀವಿ. ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂಡ್ ಎಕನಾಮಿಕ್ ಜಸ್ಟಿಸ್ ದ ಚಾರ್ಟರ್, ಅಂದ್ರೆ ಅದಕ್ಕೊಂದು ಅದರದೇ ಆದಂತಹ ಸಂವಿಧಾನದ ತರ ವರ್ಕ್ ಆಗುತ್ತೆ ಅಂತ. 39 ಕ್ಲಾಸ್ ಬಿ ಅಂಡ್ ಕ್ಲಾಸ್ ಸಿ ಗಳನ್ನ ಆ ತರ ನಾವು ಕರಿತೀವಿ. ಸೊ ಅದನ್ನ ನೆನಪಿರ್ಲಿ. ಈ ತರ ಬೇಸಿಕ್ ಕ್ವಶನ್ ಫಾಸ್ಟ್ ಆಗಿ ನೋಡ್ತಾ ಇದ್ದೆ. ಎಕ್ಸಾಮ್ ಹತ್ರ ಬಂದಿದೆ, ಕ್ವಶನ್ಸ್ ನೋಡ್ತಾ ಹೋಗೋಣ. ಮತ್ತೆ ಇದೆಲ್ಲ ಥಿಯರಿಯಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ. ಮುಂದಿನ ಯಾವ ವಿಧಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ರಾಜ್ಯವು ವಿಶೇಷ ನಿಬಂಧನೆಗಳನ್ನ ಮಾಡಲು ಅನುಮತಿಸುತ್ತದೆ? ಇದು ಕೂಡ ಚೆನ್ನಾಗಿರುವಂತಹ ಕ್ವಶನ್. ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಎಲ್ಲರಿಗೂ ಏನಿರ್ತದೆ 15ನೇ ಆರ್ಟಿಕಲ್ ಅಂತ ಐಡಿಯಾ ಇದ್ರೂ ಕೂಡ ಡೌಟ್ ಬರುವಂಗೆ ಕೊಟ್ಟಿದ್ದಾರೆ ನೋಡಿ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂಡ್ ವಿಧಿ 16. ಸರಿಯಾದ ಉತ್ತರ ಯಾವುದು? ವಿಧಿ 15 ಕ್ಲಾಸ್ 3 ಅಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಯಾರ್ಯಾರ ಬಗ್ಗೆ? ಮಹಿಳೆ ಮತ್ತು ಮಕ್ಕಳ. ಇದನ್ನು ಕೂಡ ಕೇಳ್ತಾರೆ, ಯಾರ್ಯಾರು ಕೊಟ್ಟರಲ್ಲಿ ಅಂತ. ಮಹಿಳೆ ಮತ್ತು ಮಕ್ಕಳ ಬಗ್ಗೆ ಹೇಳಿರುವಂತದ್ದು 15 ಕ್ಲಾಸ್ 3 ಆರ್ಟಿಕಲ್ ಇದೆ. ಸೊ ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾರೆ. 1976ರಲ್ಲಿ 42ನೇ ತಿದ್ದುಪಡಿ ಆಗುವವರೆಗೆ ಜಾತ್ಯತೀತ ಪದವು ಸಂವಿಧಾನದಲ್ಲಿ ಡ್ಯಾಶ್ನೇ ವಿಧಿಯನ್ನು ಹೊರತುಪಡಿಸಿ ಎಲ್ಲಿಯೂ ಇರಲಿಲ್ಲ. ಅಂದ್ರೆ 42ನೇ ಸಂವಿಧಾನ ತಿದ್ದುಪಡಿ 76ರಲ್ಲಿ ಆಗತ್ತಲ್ಲ, ಅಲ್ಲಿವರೆಗೂ ಜಾತ್ಯತೀತ ಪದ ಕೇವಲ ಒಂದು ಆರ್ಟಿಕಲ್ ಅಲ್ಲಿ ಮಾತ್ರ ಇತ್ತು. ಒಂದು ಯಾವುದು ಆರ್ಟಿಕಲ್ ಅಲ್ಲಿ ಮಾತ್ರ ಇತ್ತು. ಅದೇ ಯಾವ ಆರ್ಟಿಕಲ್? 42ನೇ ಸಂವಿಧಾನ ತಿದ್ದುಪಡಿ 76 ತಕ್ಷಣ ಇಲ್ಲಿ ನಮಗೆ ಈ ಪ್ರಿಯಾಂಬಲ್ ಅಲ್ಲೇ ಸೇರಿಸಿಬಿಡ್ತಾರೆ. ಅದಕ್ಕೆ ಮುಂಚೆ ಎಲ್ಲಿತ್ತು ಅಂತ ಕೇಳ್ತಾ ಇದ್ದಾರೆ. 25ನೇ ಆರ್ಟಿಕಲ್, 26, 27, 28. ಸರಿಯಾದ ಉತ್ತರ 25th ಆರ್ಟಿಕಲ್ ಅಲ್ಲಿ ಇರುವಂತ. 25th ಆರ್ಟಿಕಲ್ ಏನ್ ಹೇಳುತ್ತೆ? ಇವೆಲ್ಲವೂ ಕೂಡ ಹೇಳಿ 25, 26, 27, 28 ಇವೆಲ್ಲ ನಾನು ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ ಕ್ಲಾಸ್ ಅಲ್ಲಿ. ಅದನ್ನ ಹೇಳ್ತಾ ಹೋಗ್ಬೋದು. 25 ಕ್ಲಾಸ್ 2 ಹೇಳುತ್ತೆ, ಧಾರ್ಮಿಕ ಆಚರಣೆಯೊಂದಿಗೆ ಸಂಬಂಧ ಹೊಂದಿರಬಹುದಾದ ಯಾವುದೇ ಆರ್ಥಿಕ, ರಾಜಕೀಯ ಅಥವಾ ಇತರ ಜಾತ್ಯತೀತ ಚಟುವಟಿಕೆ ನಿಯಂತ್ರಿಸುವುದು. ಇದು 25 ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಕ್ ಹೇಳ್ತೀವಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದಾಗ ಎಲ್ಲರಿಗೂ ಯೂನಿಫಾರ್ಮ್ ಮಾತ್ರ ಮಾಡಕ್ ಹೋದಾಗ ಕೋಡನ್ನ ಇಲ್ಲಿ 25ನೇ ಆರ್ಟಿಕಲ್ಗೆ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ವಾದ ಇರ್ತದೆ. ಅದನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಎಸ್ಸೆ ಬಂದಾಗ ಇದು ಕಂಪಲ್ಸರಿ ನೀವು ಮೆನ್ಷನ್ ಮಾಡಲೇಬೇಕು. ಆ ರೀತಿ ಅದನ್ನ ಎಸ್ಸೆ ಕೂಡ ಇದೆ ಈ ಕೋರ್ಸ್ಗಳಲ್ಲಿ. ಈಗ ಆಲ್ರೆಡಿ ಇಂಥವೆಲ್ಲ ಎಸ್ಸೆಗಳನ್ನು ನಾನು ಮಾಡಿ ಹಾಕಿದ್ದೀನಿ, ನೋಡ್ಬೋದು ನೀವು ಅಲ್ಲಿ. ಓಕೆ ರೈಟ್. ರಾಜ್ಯ ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಕರ್ಷಕವಾಗಿದ್ದರೂ ಕಾನೂನಿನ ಮೂಲಕ ಜಾರಿಗೊಳಿಸಲಾಗುವುದಿಲ್ಲ. ಅನ್ಜಸ್ಟಿಫೈಬಲ್ ಆದವು.
ಆದರೆ ನೀಡಿರುವ ಆಯ್ಕೆಗಳಲ್ಲಿ ಒಂದನ್ನು ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಫಿಯಟ್ ಮೂಲಕ ಜಾರಿಗೊಳಿಸಲಾಗಿದೆ. ಸುಪ್ರೀಂ ಕೋರ್ಟ್ ಜಾರಿಗೊಳಿಸಕ್ಕಾಗಲ್ಲ, ಆದರೂ ಕೂಡ ಇಲ್ಲಿ ಕೊಟ್ಟಿರುವಂತಹ 4ರಲ್ಲಿ ಒಂದನ್ನು ಜಾರಿಗೊಳಿಸಿದೆ. ಯಾವುದದು? ಏಕರೂಪ ನಾಗರಿಕ ಸಂಹಿತೆ, ಮಕ್ಕಳಿಗೆ 6 ವರ್ಷ ತುಂಬುವವರೆಗೆ ಉಚಿತ ಶಿಕ್ಷಣ, 86ನೇ ತಿದ್ದುಪಡಿ ಕಾಯ್ದೆ ನಂತರದ ಅವಕಾಶ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಮಾದಕ ಪಾನೀಯಗಳು ಮತ್ತು ಔಷಧಿಗಳ ನಿಷೇಧ. ಇಲ್ಲಿ ಆಕ್ಚುಲಿ ತುಂಬಾ ಜನ ರಾಂಗ್ ಅನ್ನ ಅನ್ಕೊಂತಾ ಇರ್ತೀರಿ, ಬಟ್ ಇದು ಸರಿಯಾದ ಉತ್ತರ ಸಮಾನ ಕೆಲಸಕ್ಕೆ ಸಮಾನ ವೇತನ. ಇದರ ಆರ್ಟಿಕಲ್ ಯಾವ್ದು ಹೇಳಿ? ಇದು ಕೂಡ DPSP. ಇದನ್ನ ಸುಪ್ರೀಂ ಕೋರ್ಟೇ ಫಿಯಟ್ ಮೂಲಕ ಇದನ್ನ ಜಾರಿಗೊಳಿಸಿದೆ. ಇವೆಲ್ಲ ಕಡೆ ಕಾನ್ಸೆಪ್ಟ್ಗಳು, ಈ ಟರ್ಮಿನಾಲಜಿಗಳನ್ನ ಆ ಥಿಯರಿ ಕ್ಲಾಸ್ಗಳನ್ನು ಹೇಳಿದ್ದೀನಿ ಸ್ನೇಹಿತರೆ, ಪರ್ಫೆಕ್ಟ್ ಆಗಿ ನೋಡ್ತಾ ಹೋಗ್ಬೋದು. ಓಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದು ಯಾವ ಆರ್ಟಿಕಲ್ ಸಬ್ ಕ್ಲಾಸ್ ಕೂಡ ಹೇಳ್ಬೇಕು. ಇದನ್ನ ಡೈರೆಕ್ಟ್ ಆಗಿ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ, ಎಲ್ಲೋ ಕಡೆ ನೀವು ಎಸ್ಸೆಗಳಲ್ಲಿ ಮೇನ್ ಸ್ಟೈಲಿ ಯೂಸ್ ಮಾಡ್ತಾ ಹೋಗ್ತೀರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಇಂದ ನಾವೇನ್ ನೋಡೋಣ? ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ನೋಡ್ತಾ ಹೋಗೋಣ. ಆ ಡ್ಯೂಟೀಸ್ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತಿರ್ತಾರೆ. ಸೊ ಈಗ ಇಷ್ಟು ಕ್ವಶನ್ಸ್ ಫಾಸ್ಟ್ ಆಗಿ, ಈಗ ಎಕ್ಸಾಮ್ ಹತ್ರ ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ನೋಡ್ತಾ ಇದೀವಿ. ಇವೆಲ್ಲ ನೋಡಿ ಎಸ್ಸೆ, PSI ಎಸ್ಸೆ ಇವೇನು ಒಂದು 20 ಎಸ್ಸೆ ಇದಾವಲ್ಲ, ಇನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಇನ್ನೊಂದು 20-30. ಇವೆಲ್ಲವೂ ಪಾಯಿಂಟ್ ನಿಮಗೆ KS ಮೇನ್ಸ್ ಯೂಸ್ ಆಗ್ತದೆ ಮತ್ತು KS ಅಲ್ಲಿರುವಂಥ ಎಸ್ಸೆಗೂ ಯೂಸ್ ಆಗ್ತದೆ. ಅಷ್ಟು ಡೀಟೇಲ್ ಆಗಿ ಒಂದು 10 ಪೇಜ್ ಎಲ್ಲ ಎಸ್ಸೆ ಕೊಟ್ಟಿರ್ತೀನಿ. ನೀವು ಇದರಲ್ಲಿ 6 ಪೇಜ್ ಅಷ್ಟೇ PSI ಬರೀಬೇಕಾಗತ್ತೆ. KSಗಾದ್ರೆ 15 ಪೇಜ್ ಎಸ್ಸೆ ಬರೀಬೇಕು. KSಗೆ, IASಗಾದ್ರೆ 12 ಪೇಜ್ ಎಸ್ಸೆ, ನಮ್ಮ PSIಗಾದ್ರೆ 6 ಪೇಜ್ ಎಸ್ಸೆ. ಈ ತರ ಇಷ್ಟು ಪೇಜ್ ಕಂಪಲ್ಸರಿ ಬರೀಲೇಬೇಕಾಗ್ತದೆ. ಓಕೆ, ಸೊ ಅವೆಲ್ಲ ಅಷ್ಟು ನಿಮಗೆ ಮಾಹಿತಿ ಕೊಟ್ಟಿರ್ತೀನಿ, ಅದೆಲ್ಲ ನೋಡಿ. ಎಕನಾಮಿ ಅಂತೂ ಅದ್ಭುತವಾಗಿ ಹೇಳ್ತಾ ಹೋಗಿದ್ದೀನಿ. ಅಂಡ್ ಈ ಗ್ರೂಪ್ ಈ ಪೋಸ್ಟಿಗೆ ಇದಷ್ಟು ನೋಡ್ಕೊಂಡ್ಬಿಟ್ರೆ ಸಾಕಾಗ್ತದೆ. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ, ಟೈಮ್ ವೇಸ್ಟ್ ಆಗ್ಬಾರ್ದು. ಇದೇ ರೀತಿ ಹೆಚ್ಚಿನ ಕ್ಲಾಸ್ಗಳನ್ನು ತೊಗೊತಾ ಹೋಗ್ತೀನಿ. ಇದು ಫಸ್ಟ್ ಪಾಲಿಟಿ ಮುಗಿಲಿ, ಅಷ್ಟೊಂದಲೇ ಎಕನಾಮಿ ಕೂಡ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಚೆನ್ನಾಗಿ ಓದಿ, ಫಾಸ್ಟ್ ಆಗಿ ಕ್ವಶನ್ಸ್ ನೋಡೋಣ. ಅಂಡ್ ಥಿಯರಿಗಳನ್ನು ಕೂಡ ನಾನು ಸಂಕಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ನೋಡ್ಬೋದು, ಮತ್ತೆ ಯೂಟ್ಯೂಬಲ್ಲಿ ಕೂಡ ಕೆಲವೊಂದು ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.